ಹಾಯ್ ನನ್ನ ಇನ್ಸ್ಟಾ ಫ್ಯಾಮಿಲಿ, ಇದು ಬುಧವಾರದ ಮಿನಿ ವ್ಲಾಗ್ ಆಗುತ್ತೆ. ಬೆಳಗ್ಗೆ ಬೆಳಗ್ಗೆನೆ ಸ್ನಾನ ಮುಗಿಸಿ ತಲೆ ಒಣಗ್ಲಿ ಅಂತ ಹೇಳ್ಬಿಟ್ಟು ಟೆರೆಸ್ ಮೇಲೆ ಹೋದೆ. ಒಂದು ಅರ್ಧ ಗಂಟೆ ವಾಕ್ ಮಾಡ್ಕೊಂತ ಅಲ್ಲಿಂದ ಬಂದು ದೇವ್ರಿಗೆ ದೀಪ ಹಚ್ಚಿ ತಿಂಡಿ ರೆಡಿ ಮಾಡಿದೆ. ಸುನಿಲ್ ಅವರು ಕೂಡ ತಿಂಡಿ ಮಾಡ್ಕೊಂಡು ಡ್ಯೂಟಿಗೆ ಹೋದ್ರು. ನಾನು ಕೂಡ ತಿಂಡಿ ಮುಗಿಸಿ ಯೂಟ್ಯೂಬ್ ವಿಡಿಯೋ ಅದು ಇದು ಕೆಲಸ ಮಾಡ್ಕೊಂಡು ಟೈಮ್ ಸಂಜೆ 6:30 ಆಗಿ ಹೋಯ್ತು. ಅಷ್ಟರಲ್ಲಿ ಸುನಿಲ್ ಅವರು ಕೂಡ ಡ್ಯೂಟಿ ಮುಗಿಸ್ಕೊಂಡು ಬಂದ್ರು. ಹಾಗೆ ಗಣಕೆ ಸೊಪ್ಪನ್ನ ತಂದಿದ್ರು. ಅದ್ರ ಪಲ್ಯ ಮಾಡ್ಬಿಟ್ಟು ಚಪಾತಿ ಮಾಡದ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೆ. ಸ್ವಲ್ಪ ಎಣ್ಣೆ, ಒಂದೆರಡು ಈರುಳ್ಳಿ, ಹಸಿಮೆಣಸಿಕಾಯಿ ಎಣ್ಣೆಲಿ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಅದಕ್ಕೆ ಗಣಕೆ ಸೊಪ್ಪು ಏನಿತ್ತು ಅದನ್ನ ಕೂಡ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಫ್ರೈ ಆಗಿರೋ ಗಣಕೆ ಸೊಪ್ಪು ಈರುಳ್ಳಿನ ಒಂದ್ ಸೈಡ್ ಹಾಕಿ ಒಂದ್ 4 ಮೊಟ್ಟೆನ ಒಡೆದಾಕಿದ್ದೆ. 4 ಮೊಟ್ಟೆನ ಎಗ್ ಬುರ್ಜಿ ಯಾವ ತರ ಮಾಡ್ತೀವೋ ಅದೇ ತರ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇಲ್ಲಿ ಚೆನ್ನಾಗಿ ಫ್ರೈ ಆದ್ಮೇಲೆ ಗಣಕೆ ಸೊಪ್ಪು ಮತ್ತೆ ಈರುಳ್ಳಿನೂ ಕೂಡ ಮೊಟ್ಟೆ ಜೊತೆ ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯ್ತು ಗಣಕೆ ಸೊಪ್ಪು ಮೊಟ್ಟೆ ಪಲ್ಯ. ರೊಟ್ಟಿ ಜೊತೆ ಅಂತೂ ಈ ಪಲ್ಯ ಸಖತ್ತಾಗಿರುತ್ತೆ. 2 ರೋಟಿ ತಿನ್ನೋ ಜಾಗದಲ್ಲಿ 4 ರೋಟಿ ತಿನ್ಬಹುದು ಅಂತಾನೆ ಹೇಳ್ಬೋದು. ಯಾರೆಲ್ಲ ತಿಂದಿದ್ದೀರಾ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟು ಇವತ್ತಿನ ಒಂದು ಮಿನಿ ವ್ಲಾಗ್ ಆಗಿರುತ್ತೆ. ಇನ್ನು ಯಾರೆಲ್ಲ